166 ರನ್ಗಳ ಗುರಿ ಬೆನ್ನತ್ತಿದ್ದ ಸನ್ರೈಸರ್ಸ್ ಆರಂಭಿಕ ಬ್ಯಾಟರ್ಸ್ ಅಬ್ಬರಿಸಿ ಬೊಬ್ಬಿರಿದ್ರು. ಅಭಿಷೇಕ್ ಹಾಗೂ ಹೆಡ್ ಜೋಡಿ ಮತ್ತೊಮ್ಮೆ ತಾವು ಯಾಕೆ ಬೆಸ್ಟ್ ಓಪನರ್ಸ್ ಅನ್ನೋದನ್ನು ಸಾಬೀತು ಮಾಡಿದ್ರು. ತನ್ನ ಬ್ಯಾಟ್ಸ್ಮನ್ಗಳ ಕಳಪೆ ಪ್ರದರ್ಶನದಿಂದ ಚೇತರಿಸಿಕೊಂಡಿರುವ ಹೈದರಾಬಾದ್ ಇಂದು ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಸೆಣಸಾಡ್ತು. ಮಾಡು ಇಲ್ಲವೇ ಮಡಿ ಪಂದ್ಯದಲ್ಲಿ ಟಾಸ್ ಗೆದ್ದ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಆದರೆ ಲಕ್ನೋ ಸೂಪರ್ ಜೈಂಟ್ಸ್ ಆರಂಭಿಕ ಆಘಾತ ಎದುರಾಯಿತು. ಮೊದಲು ಬ್ಯಾಟಿಂಗ್ ಮಾಡಲು ಬಂದ ಲಕ್ನೋ 3ನೇ ಓವರ್ನಲ್ಲೇ ಮೊದಲ ವಿಕೆಟ್ ಕಳೆದುಕೊಂಡಿತು. 13 ರನ್ ಗಳಿಸಿದಾಗ ಆರಂಭಿಕ ಡಿ ಕಾಕ್ ವಿಕೆಟ್ ಪತನವಾಗಿದೆ. ಇನ್ನು ಸ್ಫೋಟಕ ಬ್ಯಾಟರ್ ಮಾರ್ಕಸ್ ಸ್ಟೋಯ್ನಿಸ್ 3 ರನ್ಗಳಿಗೆ ತಮ್ಮ ಇನ್ನಿಂಗ್ಸ್ ಮುಗಿಸಿದ್ರು. ಕೊನೆಯದಾಗಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 165 ರನ್ ಗಳಿಸಿತ್ತು. ಈ ಗುರಿ ಬೆನ್ನತ್ತಿದ್ದ ಹೈದರಾಬಾದ್ 9 ಓವರ್ಗಳಲ್ಲಿ 167 ರನ್ ಗಳಿಸಿ ಜಯ ಗಳಿಸಿತು. 166 ರನ್ಗಳ ಗುರಿ ಬೆನ್ನತ್ತಿದ್ದ ಸನ್ರೈಸರ್ಸ್ ಆರಂಭಿಕ ಬ್ಯಾಟರ್ಸ್ ಅಬ್ಬರಿಸಿ ಬೊಬ್ಬಿರಿದ್ರು. ಅಭಿಷೇಕ್ ಹಾಗೂ ಹೆಡ್ ಜೋಡಿ ಮತ್ತೊಮ್ಮೆ ತಾವು ಯಾಕೆ ಬೆಸ್ಟ್ ಓಪನರ್ಸ್ ಅನ್ನೋದನ್ನು ಸಾಬೀತು ಮಾಡಿದ್ರು. ಪವರ್ ಪ್ಲೇನಲ್ಲೇ ಈ ಜೋಡಿ 107 ರನ್ ಗಳಿಸಿ ಅಬ್ಬರಿಸಿದ್ರು. ಅದರಲ್ಲೂ ಟ್ರಾವಿಸ್ ಹೆಡ್ ಕೇವಲ 16 ರನ್ಗಳಲ್ಲೇ ಅರ್ಧ ಶತಕ ಬಾರಿಸಿದ್ರು. ಜೊತೆಗೆ ಈ ಸೀಸನ್ನಲ್ಲಿ 500 ರನ್ ಗಳಿಸಿ ದಾಖಲೆ ಬರೆದ್ರು. ಇನ್ನು ಅಭಿಷೇಕ್ ಕೂಡ 19 ಬಾಲ್ಗಳಲ್ಲಿ ಅರ್ಧ ಶತಕ ಬಾರಿಸಿ ಅಬ್ಬರಿಸಿದ್ರು. ಹೌದು, ಹೆಡ್ ಅಭಿಷೇಕ್ ಜೋಡಿ ಮೊದಲ ಬಾಲ್ನಿಂದಲೇ ಬೌಂಡರಿ ಬಾರಿಸೋದಕ್ಕೆ ಶುರು ಮಾಡಿದ್ರು. ಕೇವಲ 6 ಓವರ್ಗಳಲ್ಲಿಯೋ 107 ರನ್ ಗಳಿಸಿದ್ರು. ಟಾರ್ಗೆಟ್ 167 ರನ್ ಅಂದ್ರೆ 107 ರನ್ಗಳನ್ನು ಕೇವಲ 36 ಬಾಲ್ಗಳಲ್ಲಿ ಗಳಿಸಿದ್ರು. ಇದು ಸನ್ರೈಸರ್ಸ್ಗೆ ಪ್ಲಸ್ ಪಾಯಿಂಟ್ ಆಯ್ತು. ಉತ್ತಮ ರನ್ ರೇಟ್ನೊಂದಿಗೆ ಸನ್ರೈಸರ್ಸ್ ಗೆದ್ದು 3ನೇ ಸ್ಥಾನಕ್ಕೇರಿದೆ. ಪ್ಲೇ ಆಫ್ ರೇಸ್ನಲ್ಲಿ ತಮ್ಮ ಜಾಗವನ್ನು ಪಕ್ಕಾ ಮಾಡಿಕೊಂಡಿದೆ ಹೈದರಾಬಾದ್ ಅಂದ್ರೆ ತಪ್ಪಾಗಲ್ಲ. ಅಭಿಷೇಕ್ 75 ರನ್ ಗಳಿಸಿದ್ರೆ ಹೆಡ್ 89 ರನ್ ಗಳಿಸಿದ್ರು.